ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾವೆಲ್ಲಿ ಬಂದಿದ್ದೀವಿ ಅಂತ ಅಂದ್ಬಿಟ್ಟು. ಚಾಮುಂಡಿ ತಾಯಿ ಬೆಟ್ಟದಲ್ಲಿ ಪಾದಕ್ಕೆ ಬಂದಿದ್ದೀವಿ ನಾವು. ಪಾದದೇನು ವಿಶೇಷ ಅಂದರೆ ಇಲ್ಲಿ ಮೆಟ್ಲತ್ಕೊಂಡು ಮೇಲಕ್ಕೆ ಹೋಗೋದು. ಮೆಟ್ಲತ್ಕೊಂಡು ಸ್ಟಾರ್ಟ್ ಮಾಡೋಣ ಹೋಗೋಕ್ಕೆ. ಬನ್ನಿ ಫ್ರೆಂಡ್ಸ್. ನೋಡಿ, ಈಗ ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಮೆಟ್ಲತ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದಂಗೆ ನಮಗೆ ಸ್ಟಾರ್ಟಿಂಗಲ್ಲೇ ಬಾಸ್ ಗಣೇಶನ ದೇವಸ್ಥಾನ ಸಿಗುತ್ತೆ. ಬನ್ನಿ, ಒಂದು ನಮಸ್ಕಾರ ಹಾಕ್ಬಿಟ್ಟು ಬಾಸ್ಗೊಂದು ದಂಡ ಹೊಡೆದು ಹಾಗೇ ಮುಂದಕ್ಕೆ ಹೋಗೋಣ. ನೋಡಿ, ಇದು ತಾಯಿ ಪಾದ. ಅದಕ್ಕೂ ನಮಸ್ಕಾರ ಮಾಡಿ ಹಾಗೆ ಮುಂದೆ ಹೋಗೋಣ. ಬನ್ನಿ ಬಾಸ್. ನೋಡಿ, ಈ ಚಳಿಗಾಲದಲ್ಲೂ ಕೂಡ ಚೂರು 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 ಬಿಸಿಲು, ಬಟ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಬೇಗ ಬಂದರೆ ಸ್ವಲ್ಪ ಫಾಗು, ಈ ಬಿಸಿಲು, ಆ ಒಂದು ಫೀಲಿಂಗ್ಸೇ ಬೇರೆ ಈ ಪ್ರಕೃತಿ ಮಧ್ಯ. ನಮ್ಮ ಮೈಸೂರವ್ರಿಗಂತೂ ಇದೊಂಥರ ಪುಣ್ಯ. ನಮ್ಮ ಮೈಸೂರವರು ವಾರಕ್ಕೊಂದ್ಸತಿ ದಿನ ತೋರಿದ್ದಾರೆ. ಆ್ಯಕ್ಚುಲಿ ದಿನ ಮೇಲೆತ್ತಾರೆ, ಹಿಂಗೆ ಕೆಳಗಿಳಿತಾರೆ. ಆ ಥರ ಎಷ್ಟೋ ಜನ ಇದ್ದಾರೆ. ಮತ್ತು ಆರೋಗ್ಯಕ್ಕೋಸ್ಕರನೂ ಕೂಡ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಎರಡು ಥರ ಇದೆ ಈ ಬೆಟ್ಟದಲ್ಲಿ, ಆಧ್ಯಾತ್ಮ, ಆರೋಗ್ಯ. ನೋಡಿ, ಈ ಮೆಟ್ಲುಗಳಲ್ಲಿ ನಿಮ್ಗೆ ಅರ್ಶನ ಕುಂಕುಮ ಕಾಣ್ತಿದೆಯಲ್ಲ, ಅದು ಆಧ್ಯಾತ್ಮದ ಥರ. ಅದೂ ಒಂದು ನಂಬಿಕೆ ಇದೆ. ಪ್ರತಿ ಮೆಟ್ಲಿಗೂ ಅರ್ಶನ ಕುಂಕುಮ ಹಚ್ಕೊಂಡು ಹೋಗ್ತಾರೆ. ನೋಡಿ, ಇದು ಫ್ರೆಂಡ್ಸ್ ಮೇಯ್ನು. ದಯವಿಟ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಬೆಟ್ಟದಲ್ಲಿ. ನಿಮಗೆ ಗೊತ್ತಿದ್ದಂಗೆ ಪ್ಲಾಸ್ಟಿಕ್ಕು ಎಲ್ಲ ಕಡೆನೂ ಆದಷ್ಟು ಕಮ್ಮಿ ಮಾಡಬೇಕು. ಬಟ್ ಬೆಟ್ಟದಲ್ಲಂತೂ ಈ ದೇವಸ್ಥಾನ ಮತ್ತು ಇದರಲ್ಲೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಅದು ನಮಗೂ ಕೂಡ ಹಾನಿ, ಪ್ರಕೃತಿಗೂ ಹಾನಿ ಅದು. ನೋಡಿ, ಹಾಗೆ ಮುಂದೆ ಹೋಗ್ತಾ ಇದ್ರೆ ನಮಗೆ ನೋಡಿ ಅಯ್ಯಪ್ಪ ಸ್ವಾಮಿ ಕೆಳಗಡೆ ಆ್ಯಕ್ಚುಲಿ ಒಂದು ಒಳ್ಳೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಕೆಲವು ಈ ಟೈಮಲ್ಲಿ, ಈ ನವೆಂಬರ್ ಡಿಸೆಂಬರಲ್ಲಿ ಇದೇ ಮೆಟ್ಲಲ್ಲಿ ಹತ್ಕೊಂಡೋಗಿ ಮೇಲೆ ಅಮ್ಮನ ದರ್ಶನ ಮಾಡಿಕೊಂಡು ಹಾಗೆ ಇಳಿತಾರೆ ಅಯ್ಯಪ್ಪ ಸ್ವಾಮಿಗಳು. ಒಳ್ಳೆ ವ್ಯೂ ಪಾಯಿಂಟ್ ಕೂಡ ಇದೆ. ನೋಡಿ, ಲಲಿತ್ ಮಾಲ್ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಟ್ಟು ನಮಗೆ ನೋಡಿ ಹೇಳದೆ ಮರ್ತ್ಬಿಟ್ಟೆ, 1008 ಮೆಟ್ಲು ಸಿಗುತ್ತೆ ಈ ಬೆಟ್ಟದಲ್ಲಿ. ಇದನ್ನ ನಮ್ಮ ಮೈಸೂರ ಮಹಾರಾಜರಾದಂತಹ ಶ್ರೀ ಮಹಾರಾಜ ದೊಡ್ಡ ದೇವರಾಜ ಒಡೆಯರವರು ಜನಗಳಿಗೆ ಉಪಯೋಗ ಆಗಲಿ ಅಂತ ಕಟ್ಸ್ಕೊಟ್ರು ಅನ್ನೋ ಉಲ್ಲೇಖ ಇದೆ. ತುಂಬ ರಮಣೀಯವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಈ ಕಾಲಭೈರವೇಶ್ವರ ದೇವಸ್ಥಾನನೂ ಸಿಗುತ್ತೆ. ಇಲ್ಲಿ ನೋಡಿ, ಈ ಮುಂದೆ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಈ ಏನೇನಂತಾರೆ ಕುಂಬಳಕಾಯಿ ಆರತಿ ಅಂತ ಅಂದ್ಬಿಟ್ಟು, ಅದೂ ಅರಕೆ ಕೂಡ ಇದೆ ಇಲ್ಲಿಗೆ. ಅದನ್ನು ಕೂಡ ಅರಕೆ ಮಾಡ್ಕೊಂಬಂದು ಭಕ್ತರು ಇಲ್ಲಿ ಅರಕೆ ಒಪ್ಪಿಸಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಕಾಲಭೈರವೇಶ್ವರನ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಹೊರಡ್ತಾರೆ. 600 ಮೆಟ್ಲು ಬಂದವು ನೋಡಿ ಫ್ರೆಂಡ್ಸ್. ಈ 600 ಮೆಟ್ಲಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ರೆ ನಮಗೆ ಹೆಚ್ಚು ಕಮ್ಮಿ ಅರ್ಧ ದಾರಿ. ಮತ್ತದೇ ಪ್ರಾಬ್ಲಮ್ ನೋಡಿ. ದಯವಿಟ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ, ಮತ್ತದೇ ಹೇಳ್ತಾ ಇದ್ದೀನಿ. ಹಾಗೆ ಮುಂದೆ ಹೋದರೆ ನಮಗೆ ಒಂದು ರೋಡ್ ಸಿಗುತ್ತೆ. ರೋಡು ಒಂದು ನಂದಿಗೆ ಹೋಗುತ್ತೆ, ಇನ್ನೊಂದು ಕೆಳಕ್ಕೆ ಹೋಗುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ಕೂಡ ರೆಸ್ಟ್ ತಗೊಂಡು ಇಲ್ಲಿ ನಿಮಗೆ ಕೂಲ್ ಡ್ರಿಂಕ್ಸು, ಫ್ರೂಟ್ಸು ಮತ್ತು ವಾಟ್ರು ಎಲ್ಲ ಸಿಗುತ್ತೆ. ಕೆಲವರು ಉಪಯೋಗಿಸ್ಕೋತಾರೆ ಅದನ್ನು. ಮಕ್ಳಿಗಿಟ್ಲೆಲ್ಲ ಬಂದಿದ್ರೆ ಅದೆಲ್ಲ ಅಲ್ಲಿ ಸ್ನ್ಯಾಕ್ಸ್ ಥರ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಮುಂದೆ ಹೋದರೆ ಗುಹೆ ಶಿವನ ದೇವಸ್ಥಾನ ಇದೆ. ಅದು ತುಂಬ ಪ್ರಾಚೀನವಾದದ್ದು, ಹಳೆಯದು, ತುಂಬ ಚೆನ್ನಾಗಿದೆ. ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದರೆ ನೋಡಿ ನಮ್ಮ ನಂದಿ ಏಕಶಿಲಾ ವಿಗ್ರಹ, ಒಂದೇ ಕಲ್ಲಿಂದ ಮಾಡಿರೋಂಥ ಒಂದು ವಿಗ್ರಹ ಅಂತ ಒಂದು ಉಲ್ಲೇಖ ಇದೆ. ಮತ್ತು ಇದು ಕೂಡ 24 ಅಡಿ ಉದ್ದ, 16 ಅಡಿ ಅಗಲ ಅಂತ ಹೇಳ್ತಾರೆ. ಮೈಸೂರಿನ ಇನ್ನೊಂದು ತುಂಬ ಆಕರ್ಷಣೀಯವಾದ ಸ್ಥಳ ನಮ್ಮ ಪರಮೇಶ್ವರನ ವಾಹನ. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅದನ್ನು ಮುಗಿಸ್ಕೊಂಡು ಹಂಗೆ ಮುಂದೆ ಬಂದರೆ ವ್ಯೂ ಪಾಯಿಂಟ್. ಇದಂತೂ ನೋಡೋಕ್ಕೊಂಥರ ಅದ್ಭುತ. ಬಟ್ ರಾತ್ರಿ ಹೊತ್ತು ಇಲ್ಲಿ ಬಿಡಲ್ಲ. ರಾತ್ರಿ ಹೊತ್ತು ರೋಡಲ್ಲಿ ಕೂಡ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಈ ದಸರಾ ಟೈಮಲ್ಲಂತೂ ಲೈಟಿಂಗ್ಸ್ ನೋಡೋದಕ್ಕೆ ಒಂದು ಅದ್ಭುತ, ಅದು ಅಷ್ಟು ಚೆನ್ನಾಗಿದೆ. ಅದನ್ನು ಮುಗಿಸ್ಕೊಂಡು ಹಾಗೆ ಮುಂದೆ ಬಂದರೆ ನಡ್ಕೊಂಡು ಇನ್ನೊಬ್ರು ಬಾಸ್ ವೀರಾಂಜನೇಯ ಅವ್ರ ದೇವಸ್ಥಾನ ಇದೆ ನೋಡಿ. ಆವಾಗೆಲ್ಲ ಅಲ್ಲಲ್ಲಿ ಬೆಟ್ಟದಲ್ಲಿ ದೇವಸ್ಥಾನಗಳು ಮಾಡಿ
ಕೂತ್ಕೊಳ್ಳೋಕ್ಕೆ ವಿಶ್ರಾಂತಿ ತಗೊಳ್ಳೋಕ್ಕೆ ಜಾಗಗಳು, ಅಲ್ಲಿ ಸ್ವಲ್ಪ ಪ್ರಸಾದ ಬರುವಂಥ ಭಕ್ತರಿಗೆ ದರ್ಶನ ಬಂದಿರ್ತಾರೆ ಅವ್ರಿಗೆಲ್ಲ ಕೊಡ್ತಾಯಿದ್ರು. ನೋಡಿ, ಇದನ್ನು ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಆಲ್ಮೋಸ್ಟ್ ಆಲ್ ನಾವು ಬಂದ್ಬಿಟ್ಟಿದ್ದೀವಿ. ಈ ಕೋತಿಗಳು ಚೇಷ್ಟೆ, ಬ್ಯಾಗು ತುಂಬ ಹುಷಾರು ಸ್ನೇಹಿತರೆ. ಬ್ಯಾಗ್ ಇದ್ರೆ ಅಂದರೆ ಕವರ್ ಇದ್ರೆ ಎಳೆದಾಕ್ಬಿಡ್ತವೆ. ನೋಡಿ, ಕೊನೆಗೆ ಬಂದಿದ್ದೀವಿ. ಇದು ಎಂಡ್ ಪಾಯಿಂಟು. ಇಲ್ಲಿಗೆ ಮೆಟ್ಲು ಮುಗೀತು. ನೋಡಿ, ದೇವಸ್ಥಾನಕ್ಕೆ ಬಂದೋ ನಾವು. ಬನ್ನಿ ಫ್ರೆಂಡ್ಸ್, ಹಣ್ಣುಕಾಯಿ ತಗೊಂಡು ದೇವ್ರ ದರ್ಶನ ಮಾಡ್ಕೊಂಬರೋಣ. ಫ್ರೆಂಡ್ಸ್, ದರ್ಶನ ಮಾಡಿಕೊಂಡು ಹೊರಗೆ ಬರ್ತಿದ್ದಂಗೆ ತುಂಬ ಆಚರಣೆಗಳು. ಈ ಕೈಗೆ ದಾರ ಕಟ್ಸ್ಕೊಳ್ಳೋದು, ಮತ್ತು ದೇವಸ್ಥಾನ ಮುಂದೆಗಡೆ ಫೋಟೋ ತೆಗೆಸ್ಕೊಳ್ಳೋದು, ಅಂದರೆ ಇವೆಲ್ಲ ಬೇಕು ನಮ್ಮ ಮೆಮೊರೀಸ್ಗೆ. ಅದು ಇವತ್ತಿಗೆ ಫನ್ನಿಯಾಗಿದ್ದರೂ ಮೆಮೊರೀಸ್ ಅಂತ ಉಳಿಯುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ವೈಬ್ರೇಷನ್ಸ್ ಇರುತ್ತೆ, ಪಾಸಿಟಿವ್ ಆಗಿರುತ್ತೆ. ಅದು ಮುಗಿಸ್ಕೊಂಬಂದಂಗೆ ನಿಮಗೆ ದೇವ್ರ ಫೋಟೋ ಸಿಗುತ್ತೆ, ಕೂಲ್ ಡ್ರಿಂಕ್ಸ್ ಸಿಗುತ್ತೆ. ದೇವಸ್ಥಾನದ ಹೊರಗಡೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ದರ್ಶನ ಮಾಡ್ಕೊಂಬಂದ್ಮೇಲೆ ಕಡಲೆಪುರಿ ಅದು ಇದು ಎಲ್ಲ ಸಿಗುತ್ತೆ. ನೋಡಿ, ಈ ಟೈಮಲ್ಲಂತೂ ಈ ನವಂಬರಲ್ಲಿ ಡಿಸೆಂಬರಲ್ಲಿ ಸ್ಕೂಲ್ ಟ್ರಿಪ್ಸ್ಗಳು ನಮಗೂ ತುಂಬ, ಇವೆಲ್ಲ ನೋಡಿದ್ರೆ ನಮ್ಮ ಸ್ಕೂಲ್ ಟ್ರಿಪ್ಸ್ ಎಲ್ಲ ಜ್ಞಾಪಕ ಬರುತ್ತೆ. ನಮಗೂ ಕೂಡ ಮೈಸೂರು ಕರ್ಕೊಂಬರ್ಬೇಕಾದ್ರೆ, ಅವಾಗ ಬೆಂಗಳೂರಲ್ಲಿದ್ದೋ ನಾವು. ಮೈಸೂರು ಕರ್ಕೊಂಬರ್ಬೇಕಾದ್ರೆ ಈ ರಾಮನಗರ, ಮಂಡ್ಯ, ಮದ್ದೂರು ಅಂತೆಲ್ಲ ಅದು ಎಲ್ಲ ಸೇರಿಸ್ಬಿಡೋರು ಲಿಸ್ಟ್ಗೆ. ನೋಡಿ, ಇದಾದಮೇಲೆ ಇಲ್ಲಿ ಇನ್ನೊಂದು ನಮಗೆ ದಾಸೋಹ ಭವನ ಇದೆ. ಆ್ಯಕ್ಚುಲಿ ಬೆಳಗ್ಗೆ ತಿಂಡಿನೂ ಸಿಗುತ್ತೆ ಪ್ರಸಾದವಾಗಿ, ಮಧ್ಯಾಹ್ನ ಊಟನೂ ಪ್ರಸಾದವಾಗಿ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸತಿ ನೀವು ಪ್ರಸಾದ ಸ್ವೀಕರಿಸಬೇಕು. ಯಾರು ಸ್ವೀಕರಿಸಿಲ್ಲ ಅಂತಂದರೆ ತುಂಬ ಚೆನ್ನಾಗಿದೆ. ಅಲ್ಲ, ಹೋದಾಗೆಲ್ಲ ಸ್ವೀಕರಿಸಿ, ಬಟ್ ತುಂಬ ಚೆನ್ನಾಗಿದೆ. ಮತ್ತೊಂದು ಆಕರ್ಷಣೆ ನಮ್ಮ ಮಹಿಷಾಸುರ, ಚಾಮುಂಡಿ ಬೆಟ್ಟದ ಇನ್ನೊಂದು ಅದ್ಭುತ. ಇದ್ರ ಮುಂದೆ ಫೋಟೋ ಎಲ್ಲ ಹೊಡ್ಸ್ಕೊತಾರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಎಲ್ಲ ನೋಡಿ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.